ರಾಜ್ಯದಲ್ಲಿ ಹೆಚ್ಚಾಗಿ ಸದ್ದು ಮಾಡ್ತಾ ಇರೋ ವಾಲ್ಮೀಕಿ ಹಗರಣ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ಹೊರ ರಾಜ್ಯದ ನಂಟಿದೆ ಅನ್ನೋದು ತನಿಖೆ ವೇಳೆ ಬಟಾಬಯಲಾಗಿದೆ. ಹಾಗಾದ್ರೆ ಹೊರ ರಾಜ್ಯದ ಯಾರ ನಂಟು ಮತ್ತು ಎಷ್ಟು ಕೋಟಿಯ ನಂಟು ನೋಡ್ತಾ ಹೋಗೋಣ. ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣಕ್ಕೆ ಟ್ವಿಸ್ಟ್. ಅಕ್ರಮದಲ್ಲಿ ಹೈದರಾಬಾದ್ ಮೂಲದ ಕಿಂಗ್ ಪಿನ್. ರಾಜ್ಯ ಸರ್ಕಾರಕ್ಕೆ ಕಂಟಕವಾಗಿರುವ ವಾಲ್ಮೀಕಿ ನಿಗಮದ ಹಗರಣದ ತನಿಖೆ ಚುರುಕುಗೊಂಡಿದೆ. ತೆಲಂಗಾಣದ ಹೈದರಾಬಾದ್ನಲ್ಲಿ ಸಿಐಡಿಯ ಒಂದು ತಂಡ ಠಿಕಾಣಿ ಹೂಡಿ ಹಣ ರಿಕವರಿಯ ಜೊತೆಗೆ ಅಕ್ರಮದ ಆಳಕ್ಕೆ ಇಳಿದು ತನಿಖೆಯನ್ನು ಚುರುಕುಗೊಳಿಸಿದೆ. ಈ ಮಧ್ಯೆ ಸಿಐಡಿ ಅಧಿಕಾರಿಗಳಿಗೆ ಸ್ಫೋಟಕ ಮಾಹಿತಿಯೊಂದು ಸಿಕ್ಕಿದೆ. ಹೌದು, ವಾಲ್ಮೀಕಿ ಹಗರಣದಲ್ಲಿ ಆರೋಪಿಗಳಾಗಿರುವ ಹೈದರಾಬಾದ್ನ ಕಲ್ಕಿ ಶ್ರೀನಿವಾಸ್ ಹಾಗೂ ಸತ್ಯನಾರಾಯಣ ವರ್ಮಾ ವಿರುದ್ಧದ ಮತ್ತಷ್ಟು ವಂಚನೆಯ ಪ್ರಕರಣಗಳು ಬೆಳಕಿಗೆ ಬಂದಿದೆ. ವಾಲ್ಮೀಕಿ ನಿಗಮದ ಅಕ್ರಮಕ್ಕೂ ಮುನ್ನ ಈ ಇಬ್ಬರು ಛತ್ತೀಸ್ಗಢದ ಮಂಡಿ ಕಾರ್ಪೊರೇಷನ್ ನಿಗಮದಲ್ಲಿ ಅಕ್ರಮ ಎಸಗಿದ್ದಾರೆ. ಅಧಿಕಾರಿಗಳ ಜೊತೆಗೆ ಸೇರಿ 32 ಕೋಟಿ ಹಣವನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಿಸಿಕೊಂಡಿದ್ದಾರೆ. ಅದರಲ್ಲಿ 16 ಕೋಟಿಯನ್ನು ಹೈದರಾಬಾದ್ನ ನಕಲಿ ಬ್ಯಾಂಕ್ ಅಕೌಂಟ್ಗಳಿಗೆ ವರ್ಗಾವಣೆ ಮಾಡಿ ಛತ್ತೀಸ್ಗಢ ಸರ್ಕಾರಕ್ಕೆ ವಂಚಿಸಿದ್ರು ಅಂತ ಹೇಳಲಾಗ್ತಿದೆ. ಈ ಅಕ್ರಮದಲ್ಲಿ ಇಬ್ಬರು ಜೈಲು ಶಿಕ್ಷೆ ಕೂಡ ಅನುಭವಿಸಿ ಬೇಲ್ ಮೇಲೆ ಹೊರಬಂದಿದ್ರು ಅನ್ನೋದು ಗೊತ್ತಾಗ್ತಿದೆ. ಜೈಲಿನಿಂದ ಬಂದವರೇ ವಾಲ್ಮೀಕಿ ಹಗರಣದ ಡೀಲ್ಗೆ ಕೈ ಹಾಕಿರೋದು ಗೊತ್ತಾಗಿದೆ. ಕಲ್ಕಿ ಶ್ರೀನಿವಾಸ್ ಹಾಗೂ ಸತ್ಯನಾರಾಯಣ ವರ್ಮಾ ವಾಲ್ಮೀಕಿ ನಿಗಮದ ಎಂಡಿ ಪದ್ಮನಾಭನ್ ಸಂಪರ್ಕದಲ್ಲಿದ್ದಾರಂತೆ. ಮೃತ ಅಧಿಕಾರಿ ಚಂದ್ರಕಾಂತ್ ಮತ್ತು ಎಂಡಿ ಪದ್ಮನಾಭನ್ ಇಬ್ಬರೂ ಸೇರಿ ಕಲ್ಕಿ ಶ್ರೀನಿವಾಸ್ ಹಾಗೂ ಸತ್ಯನಾರಾಯಣ ವರ್ಮಾ ಅವರನ್ನ ಭೇಟಿಯಾಗಿದ್ರಂತೆ. ಬೆಂಗಳೂರಿನಲ್ಲಿ ಗೌಪ್ಯ ಸ್ಥಳದಲ್ಲಿ ವಾಲ್ಮೀಕಿ ನಿಗಮದ ಹಣ ವರ್ಗಾವಣೆಯ ಡೀಲನ್ನು ಕುದುರಿಸಿದ್ರಂತೆ. ಅದಾದ ಬಳಿಕ ಹೈದರಾಬಾದ್ಗೆ ತೆರಳಿ ಕಲ್ಕಿ ಮತ್ತು ವರ್ಮಾ ನಕಲಿ ಬ್ಯಾಂಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿದ್ದಾರೆ. ಬಾರ್ ಮತ್ತು ವೈನ್ ಶಾಪ್ ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಹೆಸರಿನಲ್ಲಿ ನಕಲಿ ಖಾತೆಗಳನ್ನು ಮಾಡಿ ವಾಲ್ಮೀಕಿ ನಿಗಮದ ಅಧಿಕಾರಿಗಳಿಗೆ ಕೊಟ್ಟು ಹಣ ವರ್ಗಾವಣೆ ಮಾಡಲಿಕ್ಕೆ ಹೇಳಿದ್ದಾರೆ. ಅದಾದ ಬಳಿಕ ಪದ್ಮನಾಭ ಮತ್ತು ಟೀಮ್ ವಾಲ್ಮೀಕಿ ನಿಗಮದ ಕೋಟಿ ಹಣವನ್ನು ನಕಲಿ ಖಾತೆಗೆ ವರ್ಗಾಯಿಸಿದ್ದಾರೆ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಇದೀಗ ಬೆಂಗಳೂರಿನ ಸಿಐಡಿ ತಂಡ ಹೈದರಾಬಾದ್ನಲ್ಲಿ ಬೀಡು ಬಿಟ್ಟಿದ್ದು ಬಾರ್ ಮತ್ತು ವೈನ್ ಶಾಪ್ ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಬಳಿ ವರ್ಗಾವಣೆಯಾದ ಹಣವನ್ನು ಸೀಸ್ ಮಾಡಿದೆ. ಇದೀಗ ನಕಲಿ ಖಾತೆಯ ಮೂಲಕ ಹಣ ಪಡೆದವರ ಜನ್ಮವನ್ನ ಸಿಐಡಿ ತಂಡ ಜಾಲಾಡ್ತಾ ಇದೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.